ನಾವು ಮಾಡ್ತಾ ಇದ್ದೀವಿ. ಈಗ ಬಿಜೆಪಿಯವರು ಬೀದಿಗೆ ಬಂದು ನಾವು ₹3 ಪೆಟ್ರೋಲ್ 3.5 ಡೀಸೆಲ್ಗೆ ಏನು ಬೆಲೆ ಏರಿಕೆ ಮಾಡಿದ್ವಿ ಅದಕ್ಕೆ ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಬೇಕು ಅವ್ರಿಗೆ. UPA ಸರ್ಕಾರ ಅಧಿಕಾರದಲ್ಲಿರುವಾಗ ನಮ್ಮ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ₹60-65 ಇತ್ತು. 105ಕ್ಕೆ ದಾಟಿದ್ರು ಕೂಡ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ ಅವರ ಪಕ್ಷದಿಂದ. ಗ್ಯಾಸ್ ಬೆಲೆ ₹400 ಇತ್ತು, 1200ಕ್ಕೆ ಹೋಯಿತು, ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಬೆಲೆ ಏರಿಕೆ ಎಲ್ಲ ಕಡೆ ಜಾಸ್ತಿ ಆದರೂ ಯಾವುದೇ ಪ್ರತಿಭಟನೆ ಮಾಡಲಿಲ್ಲ. ಸುಮಾರು 4 ವರ್ಷ 5 ವರ್ಷ ಹಿಂದೆ ಮಾಡಿರ್ಬೋದು. ₹3 ಜಾಸ್ತಿ ಮಾಡಿದ್ರೆ ಪ್ರತಿಭಟನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇವರ ಹೋರಾಟ ಈ ಪ್ರತಿಭಟನೆ ಅಲ್ಲ, ಗ್ಯಾರಂಟಿಗಳನ್ನು ನಿಲ್ಲಿಸಬೇಕು ಅಂತ ಇವರ ಪ್ರತಿಭಟನೆ. ಕರ್ನಾಟಕ ಜನರ ಬಡವರಿಗೆ ಎಲ್ಲ ಸಮಾಜದವರಿಗೆ ನಾವು ಕೊಟ್ಟಂತಹ ಗ್ಯಾರಂಟಿಗಳು 5 ಗ್ಯಾರಂಟಿ ಕೊಟ್ಟಿದ್ದೆ ಇವರಿಗೆ ಸಮಸ್ಯೆ, ಅದನ್ನು ನಿಲ್ಲಿಸಲಿ ಅಂತ ಇದು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ತಮ್ಮ ಮೂಲಕ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ನಮ್ಮ ಗ್ಯಾರಂಟಿಗಳು ನಿಲ್ಲೋದಿಲ್ಲ. ಅದು ನಮ್ಮ ಬದ್ಧತೆ, ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ಸಂಕಲ್ಪ. ಕೇವಲ ಚುನಾವಣೆಗೆ ನಾವು ಗ್ಯಾರಂಟಿಗಳು ಕೊಡಲಿಲ್ಲ. ಹೋದ ಚುನಾವಣೆಯಲ್ಲಿ ಜನರಿಗೆ ವಾಗ್ದಾನ ಮಾಡಿದ್ವಿ, ಹೇಳಿದ್ವಿ, ಗ್ಯಾರಂಟಿ ಕೊಟ್ಟಿದ್ವಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಗ್ಯಾರಂಟಿಗಳು ಕೊಡ್ತೀವಿ. ಅದೇ ರೀತಿ 1 ವರ್ಷದ ಒಳಗಡೆ ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕೊಟ್ವಿ. ಎಲ್ಲ ಜನರಿಗೆ ದೊಡ್ಡ ಒಂದು ಶಕ್ತಿ ಸಿಕ್ಕಿದೆ. ಕ್ರಾಂತಿಕಾರಿ ಕಾರ್ಯಕ್ರಮಗಳು ಕೊಟ್ವಿ. ಯಾವ ಕಾರಣಕ್ಕೆ ಅದಕ್ಕೆ ನಾವು ಅದನ್ನು ನಿಲ್ಲಿಸೋದಿಲ್ಲ. ಅದರ ಒತ್ತನ್ನು ಹೆಚ್ಚು ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅದು ಹೇಳೋಕ್ಕಾಗೋದಿಲ್ಲ, ಅದನ್ನು ಗ್ಯಾರಂಟಿ ಕೊಟ್ಟು ಈ ಜನರ ಮೇಲೆ ಹೊರೆ ಆಗ್ತಾರೆ ಅಂತ ಹೇಳ್ತಾರಲ್ಲ, ಕೇವಲ ಅವರ ದೃಷ್ಟಿಯಲ್ಲಿ ಗ್ಯಾರಂಟಿಗಳು ನಿಲ್ಲಿಸಲಿ ಅಂತ ಆ ಕೆಲಸ ಮಾಡೋಕ್ಕೆ ಯಾವುದೇ ಕಾರಣಕ್ಕೆ ನಮ್ಮ ಸರ್ಕಾರ ನಿಲ್ಲಿಸೋದಿಲ್ಲ ಹೇಳೋಂಥ ಮಾತನ್ನು ಹೇಳ್ತಾ ಇದ್ದೀವಿ. ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ರಾಜ್ಯ ಜನರಿಗೆ ನಮ್ಮ ಒತ್ತಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಮತ್ತು ಪಕ್ಷ ಎರಡೂ ಸರ್ಕಾರ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡುವಂಥ ಮೂಲಕ ಎಲ್ಲೆಲ್ಲಿ ಬದಲಾವಣೆಗಳಾಗಬೇಕು ಅಲ್ಲಿ ಬದಲಾವಣೆ ಮಾಡ್ತೀವಿ. ಎಲ್ಲೆಲ್ಲಿ ಸಂಘಟನೆಗೆ ಹೆಚ್ಚು ಒತ್ತು ಕೊಡುವಂತಹ ರೀತಿಯಲ್ಲಿ ಬರುವಂತಹ 3 ಅಸೆಂಬ್ಲಿ ಬೈ ಎಲೆಕ್ಷನ್ಸ್ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ಗೆ ನಾವು ಕಾರ್ಪೊರೇಷನ್ಗಳಿಗೆ ಚುನಾವಣೆಗೆ ನಾವು ಸಿದ್ಧರಾಗ್ತೀವಿ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಮುಂದಿಟ್ಟಲ್ಲಿ ನಮ್ಮ ಕೆಲಸಗಳನ್ನ ನಾವು ಮಾಡ್ತೀವಿ.